ನಟ ದರ್ಶನ್ ಅವರು ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡಿದ್ದಕ್ಕೆ ಡಿಪ್ರೆಷನ್ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನ ನಿಜವಾಗಿ ಪಟ್ರ ಅಥವಾ ಅಂತ ಆಲೋಚನೆ ಏನಾದರೂ ಅವ್ರಿಗೆ ಬಂದಿತ್ತ ಅಥವಾ ಇದೆಲ್ಲ ಮಾಧ್ಯಮಗಳ ಕಪೋಲ ಕಲ್ಪಿತ ಸುಳ್ಳು ಸುದ್ದಿನ? ದರ್ಶನ್ ಅವರನ್ನು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಅವರು ಮ್ಯಾರೇಜ್ ಆನಿವರ್ಸರಿ ಸೆಲೆಬ್ರೇಷನ್ಗಾಗಿ ದರ್ಶನ್ ಅವರನ್ನು ಮೀಟ್ ಮಾಡಿ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಬಂಧುವಾದ ಮತ್ತು ಆಯ್ಕೆವಾದ ಮಾತುಕತೆಗಳು ಏನು ಗೊತ್ತಾ? ದರ್ಶನ್ ಅವರ ಬೇಲಿಗೆ ಬೇರೆ ರೀತಿಯದೇ ಪ್ರಯತ್ನ ಮಾಡ್ತಾ ಇದ್ದಾರಾ? ಈ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿ ವರ್ಷ ಮ್ಯಾರೇಜ್ ಆನಿವರ್ಸರಿ ಟೈಮಲ್ಲಿ ಅಟ್ಲೀಸ್ಟ್ ಅರ್ಧ ದಿನನಾದರೂ ವಿಜಯಲಕ್ಷ್ಮಿ ಅವರ ಜೊತೆಗೆ ಇರ್ತಿದ್ದ ದರ್ಶನ್ ಅವರು ಈ ಸಲವೂ ಜೈಲಲ್ಲಿದ್ದರೂ ಕೂಡ ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಅರ್ಧ ಗಂಟೆ ಅವರನ್ನು ಮೀಟ್ ಮಾಡಿ ಅವರ ಜೊತೆಗೆ ಕಾಲ ಕಳೀತಾರೆ. ಹೋದ ವರ್ಷ ಈ ಟೈಮಲ್ಲಿ ಬೇಲ್ ಮೇಲೆ ಹೊರಗಿದ್ದ ದರ್ಶನ್ ಅವರಿಗೆ ಬೆಂಗಳೂರಲ್ಲಿ ಪಾರ್ಟಿ ಅರೇಂಜ್ ಮಾಡಿ ದರ್ಶನ್ ಅವರ ಎಲ್ಲ ಆಪ್ತರನ್ನು ಕರೆಸಿ ಸರ್ಪ್ರೈಸ್ ಕೊಟ್ಟು ಮ್ಯಾರೇಜ್ ಆನಿವರ್ಸರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊತಾರೆ. ಆಗ ಹೆಂಡತಿ ಜೊತೆಗೆ ಕುಣಿದು ಕುಪ್ಪಳಿಸಿ ಖುಷಿಯಾಗಿದ್ದ ದರ್ಶನ್ ಅವರಿಗೆ ಈ ಸಲವು ಈ ಟೈಮಲ್ಲಿ ಬೇಲ್ ಆಗೇ ಆಗುತ್ತೆ ಅನ್ನುವ ನಿರೀಕ್ಷೆಗಳು ಜಾಸ್ತಿ ಇದ್ದವು. ಆದರೆ ಅದಾಗದ ಕಾರಣ ಖುದ್ದು ವಿಜಯಲಕ್ಷ್ಮಿ ಅವರು ಸ್ಪೆಷಲ್ ಪರ್ಮಿಷನ್ ತಗೊಂಡು ಮಗನ ಜೊತೆಗೆ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. ಜೀವನದಲ್ಲಿ ಸಾಕಷ್ಟು ಕಷ್ಟ, ನಷ್ಟ, ನೋವು, ಏರಿಳಿತಗಳನ್ನು ಕಂಡಿರುವ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜೊತೆಗೆ ಜಸ್ಟ್ ಅರ್ಧ ಗಂಟೆಯಲ್ಲಿ ಸಿಂಪಲ್ ಆಗಿ ಈ ಸಲ ಮ್ಯಾರೇಜ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿಕೊಂಡಿರೋದು ತುಂಬ ಭಾವನಾತ್ಮಕ ಸನ್ನಿವೇಶವಾಗಿದೆ. ತುಂಬ ಭಾರವಾದ ಮನಸ್ಸಿನಿಂದಲೇ ಹೆಂಡತಿಯ ಮಗನನ್ನು ಭೇಟಿಯಾದ ದರ್ಶನ್ ಅವರ ಕಣ್ಣುಗಳು ಅವರನ್ನು ನೋಡ್ತಾ ಇದ್ದಂತೆ ಕಣ್ಣೀರಾಗಿದ್ದವು. ಹೆಂಡತಿಯ ಮಗನನ್ನು ತಬ್ಬಿ ಮುತ್ತಿಟ್ಟು ಸಮಾಧಾನ ಮಾಡಿಕೊಂಡು ಮನಸ್ಸಿನ ಭಾರವನ್ನು ಇಳಿಸಿಕೊಳ್ತಾರೆ. ಹಾಗೆ ವಿಜಯಲಕ್ಷ್ಮಿ ವಿನೀಶ್ ಸಹ ಒಂಚೂರು ಹತ್ತು ಸಮಾಧಾನ ಆಗ್ತಾರೆ. ವಿಜಯಲಕ್ಷ್ಮಿ ದರ್ಶನ್ಗೆ ಮತ್ತು ದರ್ಶನ್ ವಿಜಯಲಕ್ಷ್ಮಿ ಅವರಿಗೆ ಒಬ್ಬರಿಗೊಬ್ಬರು ಧೈರ್ಯ ಹೇಳ್ಕೊತಾರೆ. ದರ್ಶನ್ ಅವರಿಗೋಸ್ಕರ ತಂದಿದ್ದ ಹಣ್ಣು, ಡ್ರೈ ಫ್ರೂಟ್ಸ್ ಮತ್ತು ವಿಶೇಷ ತಿಂಡಿ ತಿನಿಸುಗಳನ್ನು ಸಹ ಕೊಡ್ತಾರೆ. ಇದಾದ ಮೇಲೆ ದರ್ಶನ್ ಅವರು ವಿಜಯಲಕ್ಷ್ಮಿ ಕೇಳಿದ್ದು ಏನು ಗೊತ್ತಾ? ಬೇಲ್ ಯಾಕೆ ರಿಜೆಕ್ಟ್ ಆಯಿತು ಅಂತ. ಆಗ ಇರುವ ವಿಷಯವನ್ನು ಡೀಟೇಲ್ ಆಗಿ ವಿಜಯಲಕ್ಷ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಈ ಟೈಮಲ್ಲಿ ಒಂಚೂರು ಬೇಜಾರು ಮಾಡಿಕೊಂಡ ದರ್ಶನ್ ಅವರು ಹೇಳ್ತಾರೆ, ನೀವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಯಾಕೆ ಅರ್ಜಿ ಹಾಕಬೇಕಿತ್ತು? ಇಲ್ಲಿ ಹೈಕೋರ್ಟಲ್ಲೇ ಇನ್ನೊಮ್ಮೆ ಬೇಲಿಗೆ ಅರ್ಜಿ ಹಾಕಬೇಕಿತ್ತು. ಅದು ರಿಜೆಕ್ಟ್ ಆದರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟಿಗೆ ಹೋಗುವಷ್ಟರಲ್ಲಿ 4-5 ತಿಂಗಳಲ್ಲಿ ಅರ್ಜಿ ಹಾಕೋಕ್ಕೆ ಬರ್ತಿತ್ತು. ಅವಾಗ ಪಕ್ಕಾ ಬೇಲ್ ಸಿಕ್ಕಿರೋದು ಅಂತ ಒಂಚೂರು ತಣ್ಣಗೆ ಇರುವ ಆಕ್ರೋಶವನ್ನು ತೋರಿಸಿ ಆಮೇಲೆ ಅವರನ್ನು ಅವರೇ ಸಮಾಧಾನ ಪಡಿಸಿಕೊಂಡು ಹೆಂಡತಿಯ ಮಗನಿಗೂ ಸಮಾಧಾನ ಮಾಡಿ, ಏನು ಯೋಚನೆ ಮಾಡಬೇಡಿ, ಮೇಲೆ ದೇವರಿದ್ದಾನೆ, ಯಾಗೋ ಒಂದು ರೀತಿಯಲ್ಲಿ ನಾನು ಕಾಪಾಡ್ತಾನೆ, ಜಸ್ಟ್ 1 ವರ್ಷ ಅಲ್ವಾ, ಯಾಗೋ ಇಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ಸ್ಪೆಂಡ್ ಮಾಡಿ ಆಮೇಲೆ ಹೊರಗೆ ಬರ್ತೀನಿ ಎನ್ನುವ ವಿಶ್ವಾಸದ ಮಾತುಗಳನ್ನು ಆಡ್ತಾರೆ. ಇದೇ ಸಂದರ್ಭದಲ್ಲಿ ಬೇಲಿಗೆ ಬೇರೆ ಇನ್ನೂ ಏನಾದರೂ ಆಪ್ಷನ್ಸ್ ಇದೆಯಾ ಅನ್ನೋದನ್ನು ವಿಚಾರಿಸೋಕೆ ತಿಳಿಸ್ತಾರೆ. ಈ ಸಮಯಕ್ಕೆ ಸರಿಯಾಗಿ ದರ್ಶನ್ ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನಿಸಿದರು ಅನ್ನೋ ಸುದ್ದಿಗಳು ವೈರಲ್ ಆಗ್ತವೆ. ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದ ಈ ಸುಳ್ಳು ಸುದ್ದಿಗಳಿಂದಾಗಿ ಡಿ ಬಾಸ್ ಫ್ಯಾನ್ಸ್ ಕೆಲ ಕಾಲ ಆತಂಕಗೊಳ್ತಾರೆ. ಆದರೆ ದರ್ಶನ್ ಅವರ ಲೈಫಲ್ಲಿ ಏನೇ ಆದರೂ, ಎಂಥ ದೊಡ್ಡ ಸಮಸ್ಯೆಗಳೇ ಇದ್ದರೂ ಕೂಡ ಅವೆಲ್ಲವನ್ನು ಚಾಲೆಂಜ್ ಆಗಿ ತಗೊಂಡು ಎದುರಿಸುವ ಚಾಲೆಂಜಿಂಗ್ ಸ್ಟಾರ್ ಆದ ಕಾರಣ ಅವರು ಅಂಥ ತಪ್ಪು ಯಾವತ್ತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಾನಸಿಕವಾಗಿ ಒಂದಿಷ್ಟು ಕುಗ್ಗಿದ್ದಾರೆ ಅಂತ ಅನಿಸಿದರೂ ಕೂಡ, ದೈಹಿಕವಾಗಿ ಒಂದಿಷ್ಟು ಸೊರಗಿದ್ದಾರೆ ಅನಿಸಿದರೂ ಕೂಡ ಅವರು ದೈಹಿಕ ಮತ್ತು ಮಾನಸಿಕ ಕ್ಷಮತೆಯನ್ನು ಕಾಪಾಡಿಕೊಂಡಿದ್ದಾರೆ. ಆದ್ದರಿಂದ ಯಾರು ಹೆದರುವ ಅವಶ್ಯಕತೆ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ಎಲ್ಲ ಚಾಲೆಂಜ್ಗಳನ್ನು ಗೆದ್ದು ಬರಲಿ, ಜೈ ಡಿ ಬಾಸ್. ಅಂತೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಈಗ ದರ್ಶನ್ಗೆ ಕೊಡಬೇಕಾದ ಎಲ್ಲ ಮೂಲಭೂತ ಸೌಲಭ್ಯ ಹಾಗೂ ಅಗತ್ಯ ಸೌಕರ್ಯಗಳನ್ನು ನೀಡಲಾಗುತ್ತಿದೆ. ಹಾಗೆ 1 ತಿಂಗಳಲ್ಲಿ 60 ನಿಮಿಷ ದೂರವಾಣಿ ಕರೆ ಮಾಡಿ ಅವರು ಇಚ್ಛಿಸಿದ ವ್ಯಕ್ತಿಗಳ ಜೊತೆ ಅವರೀಗ ಫ್ರೀಯಾಗಿ ಮಾತಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು, ಏನಿಲ್ಲ ಅನ್ನೋದನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.